ಅಲ್ಲಿನ ಜನ ಒಂದೊಂದು ಲೋಟ ನೀರಿಗೂ ಪರದಾಡ್ತಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು ಜೀವ ಪಣಕ್ಕಿಡ್ತಿದ್ದಾರೆ. ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಜನರ ಸಂಕಷ್ಟ ಬಟಾಬಯಲಾಗಿದೆ. ಕುಡಿಯಕ್ಕೆ ನೀರೇ ಇಲ್ಲ, ಒಟ್ಟರಿ ಎದಕ್ಕಾದ್ರೆ ನೀರೇ ಇಲ್ಲರಿ. ಸಣ್ಣ ಹುಡುಗರು ಬಾಯಿಗೆ ಎಷ್ಟು ಮಂದಿ ಬೀಳ್ತಾರೆ ಸರ್. ಕಂಕುಳಿನಲ್ಲೊಂದು ಬಿಂದಿಗೆ, ತಲೆ ಮೇಲೊಂದು ಕೊಡಪಾನ, ಕುಡಿಯೋ ನೀರಿಗೂ ಪ್ರಾಣ ಪಣಕ್ಕಿಡಬೇಕು. ಆಳವಾದ ಬಾವಿಗೆ ಇಳಿಯಲೇಬೇಕು. ಸ್ವಲ್ಪ ಕಾಲು ಜಾರಿದ್ರೂ ಜೀವಕ್ಕೆ ಸಂಚಕಾರ ತಪ್ಪಿದ್ದಲ್ಲ. ವಿಜಯಪುರ ಜನರ ಜಲ ಸಂಕಷ್ಟ ಇದು. ಜೀವ ಜಲಕ್ಕಾಗಿ ಜೀವ ಪಣಕ್ಕಿಡಬೇಕು. ಹನಿ ನೀರಿಗೂ ಮಹಿಳೆಯರು, ಮಕ್ಕಳ ಪರದಾಟ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೂ ತಾತ್ವಾರ ಉಂಟಾಗಿದೆ. ಕರಾಡದೊಡ್ಡಿ ಒಂದು ಜನವಸತಿ ಪ್ರದೇಶದ ಹೊರಭಾಗದಲ್ಲಿದ್ದೀವಿ. ಇದು ಆ ಬಾವಿ. ಇಲ್ಲಿ ನೋಡ್ಬೋದು, ಅಪಾಯಕಾರಿಯಾದ ಬಾವಿಯಲ್ಲಿ ಇವರು ಜೀವ ಜಲವನ್ನು ಹರಿಸಿ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ನಿತ್ಯ ಕುಡಿಯೋ ನೀರಿಗಾಗಿ ಇದೇ ಬಾವಿಯನ್ನ ಆಶ್ರಯ ಒಂದು ಕಂಡುಕೊಂಡಿದ್ದಾರೆ. ಭೀಕರ ಬರ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಹನಿ ನೀರಿಗಾಗಿ ಪ್ರಾಣವನ್ನೇ ಪಣಕ್ಕಿಡುವಂತಾಗಿದೆ. ಇದು ವಿಜಯಪುರ ನಗರದ ಹೊರಭಾಗದಲ್ಲಿರೋ ಕರಾಡದೊಡ್ಡಿ ಜನವಸತಿ ಪ್ರದೇಶ. ಇಲ್ಲಿನ ನೂರಾರು ಕುಟುಂಬಗಳು ಇದೇ ಬಾವಿ ನೀರನ್ನೇ ಅವಲಂಬಿಸಿದ್ದಾರೆ. ಬಾವಿಗೆ ಸರಿಯಾದ ಮೆಟ್ಟಿಲುಗಳಿಲ್ಲ. ಕಲ್ಲು ಚಪ್ಪಡಿಗಳ ಮೇಲೆ ಆಳವಾದ ಬಾವಿಗೆ ಇಳಿಯಬೇಕು. ಬಿಂದಿಗೆ ತುಂಬಿಸಿಕೊಂಡು ಮೇಲೆ ಬರಬೇಕು. ಕೈಯೋ ಕಾಲೋ ಸ್ವಲ್ಪ ಜಾರಿದ್ರೂ ಜೀವಕ್ಕೆ ಸಂಚಕಾರ ಗ್ಯಾರಂಟಿ. ಕುಡಿಯಕ್ಕೆ ನೀರೇ ಇಲ್ಲ, ಒಟ್ಟರಿ ಎದಕ್ಕಾದ್ರೆ ನೀರೇ ಇಲ್ಲರಿ. ಇಲ್ಲಿದೆ ಒಯ್ದು ಮಾಡ್ತೀವ್ರಿ. ಮತ್ತು ತೊಂದರೆ ಆಗಲಕತ್ತಾವ. ಮತ್ತು ಆ ಟಂಕರ್ ಒಂದು ಓನಿಗೆ ಬಿಡ್ತಾರೆ, ಓನಿಗೆ ಬಿಡಲ್ರಿ. ಹಿಂಗೆ ಮಾಡಾಕತ್ತಾರ. ಮತ್ತು ಅದನ್ನ ಬಂದ್ರೆ ಅದನ್ನು ಸಾಲದಲ್ರಿ. ತೋಟ ಎಲ್ಲಿ ಆಯ್ತು ನೋಡ್ರಿ. ಆ ಕಡೆ ಬಾಯಿಗೆ ಈ ಕಡೆ ಬಾಯಿಗೆ ಹೋಗ್ತೇವೆ. ಆ ಕಡೆ ತೆಳಕ್ಕೆ ಬಾಯಿ ಐತಿ, ಆ ಕಡೆ ಹೋಗ್ತೇವೆ. ನೀರೇನು ಇಲ್ರಿ. ಅವು ಚಾವಿ ಮಾಡಿಲ್ಲ, ನೀರು ತಗೊಂಡಿಲ್ಲ, ಎಲ್ಲಿದು ಬರ್ತಾರೆ. ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಸಹ ಅಪಾಯಕಾರಿ ಬಾವಿಗೆ ಇಳಿದು ನೀರು ತರುವ ದೃಶ್ಯಗಳು ಎದೆ ಜಲ್ಲನ್ಸುತ್ತೆ. ಅಧಿಕಾರಿಗಳು ಬಾವಿಯಿಂದ ನೀರೆತ್ತಲು ಬೇರೊಂದು ವ್ಯವಸ್ಥೆಯನ್ನಾದರೂ ಕಲ್ಪಿಸಬೇಕಿದೆ. ನೋಡ್ಬೋದು, ಈ ಬಾವಿಗೆ ಮೆಟ್ಟಲ್ಗಳೇ ಇಲ್ಲ. ಅಂದರೆ ಸುಸಜ್ಜಿತವಾಗಿ ಕೆಳಗಿಳಿದು ಸರಾಗವಾಗಿ ಮೇಲೆ ಹೋಗೋದು ಇಲ್ಲಿ ಸಾಧ್ಯವಿಲ್ಲ. ಅಪಾಯಕಾರಿಯಾದಂಥ ಕಲ್ಲು ಬಂಡೆಗಳನ್ನು ಮಧ್ಯದಲ್ಲಿ ಅವರು ಕೆಳಗಿಳಿದು ಇಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಅಶೋಕ್ ಯಡಳ್ಳಿ, ಟಿವಿ9 ವಿಜಯಪುರ.